ವೆಪನ್ ಲವ್ ಆ್ಯಂಡ್ ವಾರ್ ಅಂತಾರಲ್ಲ, ಈ ಡೈಲಾಗನ್ನು ಕೆಲವೊಬ್ರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ಸುತ್ತೆ. ಲವ್ ಇಸ್ ಬ್ಲೈಂಡ್ ಅನ್ನೋ ಹಾಗೆ ಗಂಡ ಮಕ್ಕಳು ಇದ್ದ ಆ ಸುಂದರಿ ಆಂಟಿ ಹಿಂದೆ ಬಿದ್ದಿದ್ದ ಈ ಯುವಕ, ಅವಳ ಮೇಲಿನ ಮೋಹ ಅವನ ನೆತ್ತಿಗೇರಿತ್ತು. ಅವನು ಕರ್ದ ಅಂತ ಓಡೋಡಿ ಓಯೋಗೆ ಹೋದವಳ ನೆತ್ತರು ಹರಿಸಿ ಚಾಪ್ಟರ್ ಕ್ಲೋಸ್ ಮಾಡಿದ್ದ. ಅಷ್ಟಕ್ಕೂ ಏನಿದು ಆಂಟಿ ಪ್ರೀತ್ಸೆ ಕತೆ ಅಂತ ಕೇಳ್ತೀರಾ? ಹೇಳ್ತೀವಿ ನೋಡಿ. ಜಾತ್ರೆಯಲ್ಲಿ ಪ್ರೀತಿ, ಓಯೋ ರೂಮ್ನಲ್ಲಿ ಪ್ರಾಣಕ್ಕೆ ಚ್ಯುತಿ, ವಿವಾಹಿತ ಆಂಟಿ ಸಂಪರ್ಕಕ್ಕೆ ಸಿಗದೆ ಪರದಾಡಿದ ಪಾಗಲ್. ಈ ಸುರಸುಂದರಿಯ ಹೆಸರು ಹರಿಣಿ ಅಂತ. ವಯಸ್ಸು 35, ನೋಡೋಕೆ ರೂಪವತಿ, ಆದ್ರೆ ಗುಣದಲ್ಲಿ ಅಲ್ಲ. ಈಕೆಯ ಸೌಂದರ್ಯದಂತೆ ಮನೆ ಕಡೆ ಕೂಡ ಸಾಕಷ್ಟು ಸ್ಥಿತಿವಂತರಾಗಿದ್ರು. ಕೋಟಿ ಕೋಟಿ ಆಸ್ತಿ ಇರೋ ಈ ಹರಿಣಿಗೆ ಊರ ಜಾತ್ರೆಯಲ್ಲಿ 25 ವರ್ಷದ ಟೆಕ್ಕಿ ಯಶಸ್ ಎಂಬಾತ ಪರಿಚಯವಾಗಿದ್ದ. ಇಬ್ಬರ ಜಾತ್ರೆ ಸ್ನೇಹದಿಂದ ನಂಬರ್ ಎಕ್ಸ್ಚೇಂಜ್ ಆಗಿ ಸ್ನೇಹ ಪ್ರೀತಿಗೆ ತಿರುಗಿ ಪ್ರೀತಿ ಮಂಚದವರೆಗೆ ತಲುಪಿತ್ತು. ಹೆಮ್ಮಿಗೆಪುರದ ಹರಿಣಿಯ ಗಂಡ ಸ್ಥಳೀಯ ಜಮೀನ್ದಾರ. ಹಣಕಾಸಿಗೆ ಕೊರತೆ ಇರಲಿಲ್ಲ. ಇಬ್ಬರು ಹೆಣ್ಣು ಮಕ್ಕಳನ್ನ ಓದಿಸಿಕೊಂಡು ಹೆಂಡತಿಯನ್ನ ಚೆನ್ನಾಗಿ ನೋಡಿಕೊಂಡಿದ್ದಂತೆ. ಇತ್ತೀಚೆಗೆ ದೊಡ್ಡ ಮನೆ ಕಟ್ಟಲು ಪಾಯ ಪೂಜೆ ಸಹ ಮಾಡಿದ್ರಂತೆ. ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಮೃತರು 33 ವರ್ಷದ ಒಬ್ಬರು ಮಹಿಳೆಯಾಗಿರ್ತಾರೆ, ಕೆಂಗೇರಿಯ ನಿವಾಸಿ. ಇವರು ಕೊಲೆ ವರದಿ ನಮ್ಮ ಉತ್ತರಹಳ್ಳಿಯಲ್ಲಿರುವ ಒಂದು ಇದರಲ್ಲಿ ರಿಪೋರ್ಟ್ ಆಗಿರ್ತದೆ, ಲಾಡ್ಜಲ್ಲಿ. ಬೇಸಿಕ್ಲಿ ಅವರ ಗೆಳೆಯ ಸ್ನೇಹಿತರು ಯಾರಿರ್ತಾರೆ, ಯಾರ ಜೊತೆ ಇರ್ತಾರೆ, ಅವತ್ತಿನ ದಿನ ಸಂಜೆ ಅವರೇನೇ ತನಿಖೆಯಲ್ಲಿ ಕಂಡು ಬಂದಿದ್ದ ಅಂಶ ಅಂದರೆ ಅವರೇನೆ ಅವ್ರಿಗೆ ಚಾಕು ಚುಚ್ಚಿ ಸಾಯಿಸಿರ್ತಾರೆ ಅಂತ. ಅಂದಕ್ಕೂ ಐಶ್ವರ್ಯಕ್ಕೂ ಕಡಿಮೆ ಇಲ್ಲದ ಸುಂದರಿ ಟೆಕ್ಕಿ ಪ್ರಿಯತಮನ ಆಸೆಗೆ ಬಿದ್ದು ಕೊಲೆಯಾದ್ಲು ಆಂಟಿ. ಪತ್ನಿ ಹರಿಣಿ ಹಾಗೂ ಯಶಸ್ ನಡುವಿನ ಅನೈತಿಕ ಸಂಬಂಧ ಗಂಡನಿಗೆ ಗೊತ್ತಾಗಿದೆ. ಗಂಡ ಪತ್ನಿಗೆ ಬುದ್ಧಿ ಹೇಳಿ ಹರಿಣಿ ಫೋನ್ ಕೂಡ ಕಿತ್ಕೊಂಡು ಮನೆಯಲ್ಲೇ ಹರಿಣಿಯನ್ನ ಪತಿ ದಾಸೇಗೌಡ ಕೂಡಿ ಹಾಕಿದ್ದಾರೆ. ಇದಾದ ನಂತರ ಪತ್ನಿ ಸರಿ ಹೋಗ್ತಾಳೆ ಅಂತ ಹೊರಗಡೆ ಬಿಟ್ಟಿದ್ದಾನೆ. ಈ ವೇಳೆ ಹರಿಣಿ ತನ್ನ ಬಾಯ್ ಫ್ರೆಂಡ್ ಯಶಸ್ನ ಮತ್ತೆ ಸಂಪರ್ಕಿಸಿದ್ದಾಳೆ. ಹರಿಣಿ ಸಂಪರ್ಕಕ್ಕೆ ಸಿಗದೆ ಹುಚ್ಚನಂತೆಯಾಗಿದ್ದ ಯಶಸ್ ಹರಿಣಿ ಸಿಕ್ಕರೆ ಸಾಯಿಸಲು ನಿರ್ಧಾರ ಮಾಡೋ ಉದ್ದೇಶದಿಂದ ಚಾಕು ಖರೀದಿ ಮಾಡಿದ್ದಂತೆ. ಇದೇ ಸಮಯಕ್ಕೆ ಹರಿಣಿ ಯಶಸ್ಗೆ ಕಾಲ್ ಮಾಡಿದ್ದು ಇಬ್ಬರು ಓಯೋ ರೂಮ್ನಲ್ಲಿ ಸೇರೋದಾಗಿ ಮಾತುಕತೆ ನಡೆಸಿದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಓಯೋ ರೂಮ್ನಲ್ಲಿ ಕಳೆದ ಶುಕ್ರವಾರ ಇಬ್ಬರು ಸೇರಿದ್ದಾರೆ. ಲೈಂಗಿಕ ಸಂಪರ್ಕ ಬೆಳೆಸಿದ ಬಳಿಕ ತನ್ನ ಸೈಕೋ ವರ್ತನೆ ತಾಳಿದ ಯಶಸ್, ನನಗೆ ಸಿಕ್ಕವಳು ಬೇರೆ ಯಾರಿಗೂ ಸಿಗಬಾರದು ಅಂತ ಮೊದಲೇ ಪ್ಲಾನ್ ಮಾಡಿದ್ದಂತೆ ಚಾಕುವಿನಿಂದ ಬರ್ಬರವಾಗಿ ಹರಿಣಿ ಕೊಲೆ ಮಾಡಿದ್ದಾನೆ. ನಂತರ ಅವನು ಸಾಯೋ ನಿರ್ಧಾರ ಮಾಡಿ ಎದೆಗೆ ಚಾಕು ಇರಿದುಕೊಂಡಿದ್ದಾನೆ. ಆದ್ರೆ ನೋವಾಯ್ತು ಅಂತ ಚಾಕು ಅಲ್ಲೇ ಬಿಟ್ಟು ನೇರವಾಗಿ ಕೆಂಗೇರಿ ಠಾಣೆಗೆ ಹೋಗಿ ಕೊಲೆ ವಿಚಾರ ಹೇಳಿದ್ದಾನೆ. ಏನಕ್ಕೆ ಅಂದರೆ ಈ ಮೃತರು ಆರೋಪಿಗೆ ಸ್ನೇಹನ ಬಿಡಿಸ್ಕೊಳ್ಳೋಕ್ಕೆ ಮತ್ತು ಒಂದು ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಆ ಕಾರಣ ಅಂತ ಈವರೆಗೂ ತನಿಖೆಯಲ್ಲಿ ಕಂಡು ಬಂದಿದೆ. ಕೊನೆಗೆ ಕೆಂಗೇರಿ ಪೊಲೀಸರು ಕೊಲೆ ನಡೆದ ಸ್ಥಳ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಗೆ ಬರುವುದಾಗಿ ಟೆಕ್ಕಿ ಯಶಸ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸುಖ ಸಂಸಾರ ಬಿಟ್ಟು ಪರಪುರುಷನ ಆಸೆಗೆ ಬಿದ್ದ ಮಹಿಳೆ ಕೊಲೆಯಾಗಿರುವುದು ನಿಜಕ್ಕೂ ದುರಂತ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.